ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದುದ್ದಗಲಕ್ಕೂ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಎಲ್ಲಿ ತಳ ಸಮುದಾಯಗಳು ತುಳಿತಕ್ಕೊಳಪಟ್ಟಿದ್ದವೋ, ಯಾವ ಸಮುದಾಯಗಳು ಸಂಕಷ್ಟದಲ್ಲಿದ್ದವೋ ಆ ಸಮಾಜದ ಸಮುದಾಯಗಳನ್ನು ಮೇಲೆತ್ತುವ ಕೆಲಸವನ್ನು ಯಾವುದೇ ಘನವೆತ್ತ ಸರ್ಕಾರ ಮಾಡಬೇಕು. ಈಗ ಒಳ ಮೀಸಲಾತಿಯ ವಿಚಾರದಲ್ಲಿ ಸುಪ್ರೀಂ ಕೋರ್ಟು ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ಕೊಟ್ಟಿರೋ ಜಾರಿ ಮಾಡಬಹುದು. ಒಳ ಮೀಸಲಾತಿಯನ್ನು ಅಧಿಕಾರ ಕೊಟ್ಟಿದ್ದರೂ ಸಹ ಪಕ್ಕದ ನೆರೆ ರಾಜ್ಯಗಳಾದ ಆಂಧ್ರ, ತೆಲಂಗಾಣ, ಹರಿಯಾಣ ಇಲ್ಲೆಲ್ಲ ಸಂಪೂರ್ಣವಾಗಿ ಯಾವುದೇ ತೊಡಕುಗಳಿಲ್ಲದ ಹಾಗೆ, ಯಾರು ಚಕಾರ ಎತ್ತದ ಹಾಗೆ ಮಾಡಿರೋ ನಿದರ್ಶನಗಳು ನಮ್ಮಲ್ಲಿರುವಾಗ, ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸ್ವತಃ ವಕೀಲರು, ಕಾನೂನು ತಜ್ಞರು, ಇಷ್ಟೆಲ್ಲ ಇದ್ದು ಇದು ಗೊಂದಲದ ಗೂಡು ಮಾಡಿರುವ ಉದ್ದೇಶ ಏನು ಅನ್ನೋದನ್ನು ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ. ಈ ಹೋರಾಟ ಆಗಸ್ಟ್ 1, 2024ರಿಂದನೂ ಸಹ ತೀವ್ರಗತಿಯಲ್ಲಿ ನಮ್ಮ ಮಾದಿಗ ಸಂಘಟನೆಗಳು, ರಾಜ್ಯದಾದ್ಯಂತ ಮಾದಿಗ ಸಂಘಟನೆಗಳು ತೀವ್ರಗೊಳಿಸಿದ್ದಾರೆ. 35 ವರ್ಷಗಳ ಕಾಲದಿಂದನೂ ಈ ಮಾದಿಗರು ಸಮಾನ ಸವಲತ್ತುಗಳಿಗಾಗಿ, ಸಮಾನ ಮೀಸಲಾತಿಗಾಗಿ ಕಾಯ್ತಾ ಇದ್ದೀವಿ. ಈ ಕೂಗು ನಾವು ಯಾವುದೇ ಸಮಾಜದ ವಿರುದ್ಧ ಅಲ್ಲ, ಯಾವ ವ್ಯಕ್ತಿಯ ವಿರುದ್ಧನೂ ಅಲ್ಲ. ಇದು ನಮ್ಮ ಹಕ್ಕುಗಳ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಇವತ್ತು ಬಿಲ್ಲು ರಾಜ್ಯಪಾಲರು, ಘನವೆತ್ತ ರಾಜ್ಯಪಾಲರು ಹಿಂದೆ ಕಳಿಸಿದ್ದಾರೋ ಒಳ ಮೀಸಲಾತಿಯ ಮಸೂದೆಯನ್ನು, ಅದರಲ್ಲಿ ಇರ್ತಕ್ಕಂಥ ತೊಡಕುಗಳನ್ನು ಈ ಕೂಡಲೇ ಸರಿಪಡಿಸಿ ಸಂಪುಟದಲ್ಲಿ ತಗೊಂಡಂಥ ತೀರ್ಮಾನಗಳು, ಇವತ್ತು ನಿರುದ್ಯೋಗಿಗಳಿಗೆ ಕೆಲಸ ಇಲ್ಲ, ಎಲ್ಲ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಹೇಳ್ತಾ ಇರೋದು ಒಳ ಮೀಸಲಾತಿ ಜಾರಿ ಆಗಲಿ ಅಂತೇಳಿ. ಈ ಒಳ ಮೀಸಲಾತಿಯನ್ನು ಎಲ್ಲ ಸಂಪುಟದಲ್ಲಿ ತೀರ್ಮಾನ ಕೈಗೊಂಡಂಗೆ ತೀರ್ಮಾನ ತಗೋಬಿಟ್ರೆ ನಿಜವಾಗ್ಲೂ ನಿರುದ್ಯೋಗಿಗಳ ಅವ್ರಿಗೆ ಒಂದು ಆಶಾದಾಯಕವಾಗಿ ಒಂದು ಉದ್ಯೋಗಗಳನ್ನು ಕೊಡ್ಬೋದು. ಮೂಲತಃ ನಮ್ಮ ಒಳ ಮೀಸಲಾತಿ ಬಿಲ್ಲು ಹಣ ಇಟ್ಕೊಂಡು ಇವರು ಉದ್ಯೋಗಗಳನ್ನು ಭರ್ತಿ ಮಾಡ್ದೇನೆ ಸುಮ್ಮನೆ ಕಾಲ ಹರಣ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತ ನಾವು ಅನ್ಕೋಬೇಕಾಗತ್ತೆ. ಬಂಧುಗಳೇ, ಈ ಒಳ ಮೀಸಲಾತಿ ಏನು ನಮ್ಮ ಹಕ್ಕು, ಮಾದಿಗರ ಹಕ್ಕು ಹೋರಾಟ ಇದೆಯೋ, ಇದನ್ನು ಹೋರಾಟ ಮಾಡೇ ತಗೋಬೇಕು ಅನ್ನೋ ಸರ್ಕಾರದ ನಿಲುವುಗಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ರೂಪದಲ್ಲಿ ಹೋರಾಟ ಕೊಡ್ತೀವಿ. ನಾವು ಮಾದಿಗರು ಯಾರ ವಿರುದ್ಧನೂ ಹೋರಾಟ ಮಾಡಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ನಮ್ಮಲ್ಲೆಲ್ಲ ಸಹಬಾಳ್ವೆ, ಸಹಾನುಭೂತಿ ಮತ್ತು ಹೊಂದಾಣಿಕೆಯಿಂದ ನಾವು ಎಲ್ಲ ಒಟ್ಟಿಗೆ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ. ಈ ಅಂಶಗಳನ್ನು ಅರ್ಥ ಮಾಡಿಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಚ್ ಸಿ ಮಾದೇವಪ್ಪನವರು ಈ ಕೂಡಲೇ ಗಮನ ಹರಿಸಿ ಈ ಒಳ ಮೀಸಲಾತಿ ಬಿಲ್ಲನ್ನು ತಂದು ನಾವೆಲ್ಲ ಏನು ಎಡಬಲ ಅಣ್ಣ ತಮ್ಮನರಿಗಿದ್ದೀವಿ ಆ ಒಂದು ಸಹೋದರತೆಯನ್ನು ಅವರು ಕಾಪಾಡಬೇಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನ್ನ ಸಮುದಾಯದ ಪರವಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂಥ ಸಂದರ್ಭನ, ಈ ಮನವಿಯನ್ನು ಜಿಲ್ಲಾಧಿಕಾರಿಗಳು ನೇರ ಸರ್ಕಾರಕ್ಕೆ ತಲುಪಿಸಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಜೈ ಜೈ ಮಾದಿಗ, ಜೈ ಜೈ ಮಾದಿಗ. ಇಡೀ ರಾಜ್ಯಾದ್ಯಂತ ಜಿಲ್ಲಾ ಉಸ್ತುವಾರಿಗಳ ಸಚಿವರ ಕಚೇರಿಗಳ ಮುಂದೆ ಏನು ಈ ರಾಜ್ಯದಿಂದ ಘೋಷಣೆ ಮಾಡಿದ್ದಾರೆ. ಕಚೇರಿ ಮುಂದೆ ಪ್ರತಿಭಟನೆ ಅಂಗವಾಗಿ ಇಂದು ಮೈಸೂರಿನಲ್ಲಿ ನಮ್ಮ ಸಮುದಾಯದ ಮುಖಂಡರುಗಳಾದಂಥ ಹನುಮಂತವರು, LIC ರಾಜಣ್ಣವರು, ಮತ್ತು ಗಂಗಯ್ಯ ಅವರು, ಸುಬ್ರಹ್ಮಣ್ಯಣ್ಣವರು, ಮತ್ತು ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿ ರಾಜಣ್ಣವರು, ವೆಂಕಟರಾಮು ಮತ್ತು ಮಾದೇವಣ್ಣವರು, ಗಂಗಯ್ಯ ಅವರು ಎಲ್ಲರೂ ಸೇರಿ ಸಮ್ಮುಖದಲ್ಲಿ ಈ ದಿನ ಒಂದು ಬೃಹತ್ತಾದ ಪ್ರತಿಭಟನೆ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆವು. ಆದರೆ ಸಾಂಕೇತಿಕವಾಗಿ ಈ ದಿನ ಏನು ಸತತ 30 ವರ್ಷಗಳ ಹೋರಾಟದ ಅಂಗವಾಗಿ ಈ ಮೈಸೂರಿನಲ್ಲಿ ಏನು ಗೊಂದಲ ನಡೆಯುತ್ತಿದೆ, ಆ ಗೊಂದಲ ನಿವಾರಣೆಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣ ಒಳ ಮೀಸಲಾತಿಯನ್ನು ಮುಂದಿನ ಅಧಿವೇಶನ ಬಜೆಟ್ನಲ್ಲಿ ಸಂಪೂರ್ಣವಾಗಿ ಜಾರಿ ಮಾಡಬೇಕೆಂದು ಈ ಮೂಲಕ ಸನ್ಮಾನ್ಯ ಘನವೆತ್ತ ಸಿದ್ದರಾಮಯ್ಯನವರಲ್ಲಿ ಕೇಳಿಕೊಳ್ಳುತ್ತಾ, ಈಗ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿದ್ದರಾಮಯ್ಯನವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ.